ನದಿಗೆ ಪತಿಯನ್ನ ತಳ್ಳಿ ಪತ್ನಿ ತನ್ನ ಪತಿಯನ್ನ ಕೊಂದೋದಕ್ಕೆ ಪ್ರಯತ್ನ ಪಟ್ಲು ಅನ್ನುವಂಥದ್ದೊಂದು ಪ್ರಕರಣ ಇತ್ತಲ್ಲ. ಈಗ ಪತಿ ತಾತಪ್ಪನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಇದೊಂದು ರೀತಿ ತಮಾಷೆ ರೀತಿಯಾಗಿ ಅನ್ಸಿದ್ರು ಬಹಳ ಸೀರಿಯಸ್ ಸಂಗತಿ ಆಗಿತ್ತು. ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊ ಪೋಕ್ಸೋ ಕಾಯ್ದೆ ಹಿನ್ನೆಲೆ ತಾತಪ್ಪನಿಗೆ ಇದೀಗ ಜೈಲೂಟ ಫಿಕ್ಸ್ ಆಗಿದೆ. ವಿಷಯ ಏನು ಅಂತ ಅಂದ್ರೆ, ಆತ ಬ್ರಿಡ್ಜ್ ಮೇಲೆ ನಿಂತಿರ್ತಾನೆ, ಪತ್ನಿ ಬಂದ್ಬಿಟ್ಟು ದೂಡ್ಬಿಟ್ಲು, ಆತ ಆ ನಂತರದಲ್ಲಿ ಹೋಗಿ ಹಳ್ಳಕ್ಕೆ ಬಿದ್ದ, ಆನಂತರದಲ್ಲಿ ಬದುಕ್ತಾ 2025ರಲ್ಲಿ ಪತ್ನಿಯಿಂದ ಬದುಕಿದ ಮೊದಲ ಗಂಡ, ಈ ರೀತಿಯಾದಂಥ ಟ್ರೋಲು ಮತ್ತೊಂದು ಇದೆಲ್ಲ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಮಾಷೆ ಆಗಿತ್ತು. ಹೌದು, ಎಲ್ಲರೂ ಪತ್ನಿ ವಿರುದ್ಧ ಕೇಸ್ ಹಾಕಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತಾನೆ ಎಲ್ಲ ಒತ್ತಾಯಿಸ್ತಾ ಇದ್ದಿದ್ದು. ಬಟ್ ಅದಾದ ನಂತರದಲ್ಲಿ ಟ್ವಿಸ್ಟ್ ಏನಾಗಿತ್ತು ಅಂತ ಅಂದ್ರೆ, ಆ ಯುವತಿಗೆ 18 ತುಂಬುವ ಮೊದಲೇ ಈತ ಮದುವೆ ಆಗಿದ್ದ ಅನ್ನುವಂಥದ್ದು. ಅಲ್ಲಿಗೆ ಇದು ಬಾಲ್ಯ ವಿವಾಹದ ಪಟ್ಟಿಗೆ ಹೋಯ್ತು. ಪೋಕ್ಸೋ ಕೇಸ್ ದಾಖಲಾಯಿತು ತಾತಪ್ಪನ ವಿರುದ್ಧ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಈ ಬಗ್ಗೆ ಕಿಡಿಕಾರಿತ್ತು. ಇದೀಗ ಆತನಿಗೆ ಜೈಲೂಟವೇ ಫಿಕ್ಸ್ ಆಗಿದೆ. ಪೋಕ್ಸೋ ಸಂಬಂಧಪಟ್ಟ ಹಾಗೆ ಈಗ ಕೇಸ್ ದಾಖಲಾಗಿದೆ. ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಒಟ್ಟೂ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ತಂದು ಕೊಟ್ಟಿದೆ.